ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಜರಾಜೇಶ್ವರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಅಲಿಗೇರಿ. ಈ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಹೆಸರು ವೀರೇಶ್ ಶಾನ್ಭೋಗರ್ ಅಂತೇಳಿ. ಇಂದಿನ ವಿಷಯದ ವಸ್ತು ಏನಪ್ಪ ಅಂದ್ರೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತ ಅತ್ಯಂತ ವಿಶಾಲವಾದ ಭೂಪ್ರದೇಶವನ್ನು ಹೊಂದಿರುವಂಥ ದೇಶ. ಇಡೀ ಪ್ರಪಂಚದಲ್ಲಿ ಭಾರತ ಹೊಂದಿರುವಂಥ ಸಂಪತ್ತನ್ನು ಯಾವ ದೇಶಗಳು ಹೊಂದಿರದೇ ಇರುವ ಕಾರಣ ಜಗತ್ತಿನ ಎಲ್ಲ ದೇಶದ ಜನರ ದೃಷ್ಟಿಕೋನವು ಭಾರತದ ಮೇಲೆ ಮೂಡುತ್ತದೆ. ಇಲ್ಲಿ ಏಕೆ ಭಾರತಕ್ಕೆ ಯುರೋಪಿಯನ್ನರು ಬಂದರು ಎಂಬುದೇ ಬಹಳವಾದ ಮುಖ್ಯ ವಿಷಯ. 1453ರಲ್ಲಿ ಭಾರತದಲ್ಲಿ ಒಂದು ಪ್ರಮುಖವಾದ ಘಟನೆ ಆಗುತ್ತಾ, ಅದೇ ಕಾನ್ಸ್ಟಂಟಿನೋಪಲ್ನ ಪತನ. ಕಾನ್ಸ್ಟಂಟಿನೋಪಲ್ನ ಪತನ ಏಕಾಗತ್ತಪ್ಪ ಅಂದ್ರ ಅಟೋಮನ್ ಟರ್ಕರು 1453ರಲ್ಲಿ ಈ ಕಾನ್ಸ್ಟಂಟಿನೋಪಲ್ ಅನ್ನ ವಶಪಡಿಸಿಕೊಳ್ತಾರ. ಹೇಗೆ ವಶಪಡಿಸಿಕೊಳ್ತಾರಪ್ಪ ಅಂದ್ರ ಭಾರತಕ್ಕೂ ಮತ್ತು ಇತರ ದೇಶಗಳಿಗೂ ವ್ಯಾಪಾರ ಮಾಡಲು ಇರುವಂತಹ ಪ್ರಮುಖವಾದ ಭೂಮಾರ್ಗವೇ ಕಾನ್ಸ್ಟಂಟಿನೋಪಲ್. ಈ ಪ್ರದೇಶವನ್ನ ಅಟೋಮನ್ ಟರ್ಕರು ವಶಪಡಿಸಿಕೊಳ್ಳಲು ಏನ್ ಮಾಡ್ತಾರಪ್ಪ ಅಂದ್ರ ಪ್ರಯತ್ನವನ್ನ ಮಾಡ್ತಾರ ಮತ್ತು ಕೂಡ ಸಕ್ಸಸ್ ಆಗ್ತಾರ. ಹಾಗಾದ್ರೆ ಪೋರ್ಚುಗೀಸರು ಜಲಮಾರ್ಗ ಕಂಡಿಡಿಯಕ್ಕೆ ಪ್ರಮುಖ ಅಂಶವೇ ಇವರು ಕಾನ್ಸ್ಟಂಟಿನೋಪಲ್ ಅನ್ನ ವಶಪಡಿಸಿಕೊಂಡದ್ದು ಪ್ರಮುಖ ಅಂಶ. ಏಕೆಪ್ಪ ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗ ಕಂಡಿಡಿಯಲು ಅತಿ ಅವಶ್ಯಕವಾದ ಮತ್ತು ಅತಿ ಮಹತ್ವದ ವಿಷಯ ಏನಪ್ಪ ಅಂದ್ರ ಪೋರ್ಚುಗೀಸರು ಭಾರತದೊಡನೆ ಸಾಂಬಾರ ಪದಾರ್ಥಗಳು, ಮುತ್ತುರತ್ನಗಳು ಮತ್ತು ಔಷಧಿಗಳ ಮೇಲೆ ಅತಿ ಅವಲಂಬನೆಯನ್ನು ಹೊಂದಿದ್ದರಿಂದ ಅವರು ಭಾರತದ ಜೊತೆ ಮಾರ್ಗವನ್ನ ಅಥವಾ ವ್ಯಾಪಾರ ಮಾಡಲು ಅತಿ ಅವಶ್ಯವಾಗಿರುವುದರಿಂದ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಜಲಮಾರ್ಗ ಕಂಡುಹಿಡಿಯಲು ಉತ್ಸಾಹಕರ. ಪೋರ್ಚುಗೀಸರ ಪ್ರಮುಖ ರಾಜನಾದಂತಹ 8ನೇ ಹೆನ್ರಿಯು ಈತನು ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಹಲವಾರು ವ್ಯಕ್ತಿಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾನೆ. ಈ ಪ್ರೋತ್ಸಾಹದಲ್ಲಿ ಅತಿ ಯಶಸ್ವಿಯನ್ನು ಹೊಂದವನು ಯಾರಪ್ಪ ಅಂದ್ರ ವಾಸ್ಕೋ ಡಿ ಗಾಮ. ವಾಸ್ಕೋ ಡಿ ಗಾಮನು 1498ರಲ್ಲಿ ಏನ್ ಮಾಡ್ತಾನ ಭಾರತದ ಕಲ್ಲಿಕೋಟೆ ಸಮೀಪದ ಕಪ್ಪಡ ಎಂಬ ಪ್ರದೇಶಕ್ಕೆ ಬಂದು ಏನ್ ಮಾಡ್ತಾನ ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಇಲ್ಲಿ ಪೋರ್ಚುಗೀಸರಿಗೆ ಭಾರತದ ಮೇಲೆ ಯಾಕೆ ಇಷ್ಟು ಇಂಟ್ರೆಸ್ಟ್ ಬಂತಪ್ಪ ಅಂದ್ರ ಪೋರ್ಚುಗೀಸರ ಒಬ್ಬ ವ್ಯಕ್ತಿ ಆದಂತಹ ಮತ್ತು ಒಬ್ಬ ಪ್ರವಾಸಿ ಆದಂತಹ ಮಾರ್ಕೋ ಪೋಲೋನ ಕೃತಿಯನ್ನು ಓದಿದಂತಹ ಪೋರ್ಚುಗೀಸರು ಭಾರತ ಸಂಪತ್ತಿನ ಬಗ್ಗೆ ಅತಿಯಾದ ವ್ಯಾಮೋಹವನ್ನು ಹೊಂದಿ ಇಲ್ಲಿನ ಸಂಪತ್ತಿನ ಬಗ್ಗೆ ಅತಿಯಾದ ಕಾಳಜಿಯನ್ನು ಹೊಂದಿ ಅದನ್ನ ಪಡೆಯಲೇಬೇಕೆಂಬ ಉದ್ದೇಶದಿಂದ 8ನೇ ಹೆನ್ರಿಯು ಹಲವಾರು ನಾವಿಕರಿಗೆ ಪ್ರೋತ್ಸಾಹ ಕೊಟ್ಟಿನ ಪರಿಣಾಮವಾಗಿ 1498ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರು ಭಾರತಕ್ಕೆ ಜಲಮಾರ್ಗವನ್ನ ಕಂಡುಹಿಡಿತಾರೆ. ಇಲ್ಲಿ ಪ್ರಮುಖವಾದ ವಿಷಯ ಏನಪ್ಪ ಅಂದ್ರ ಇವರು ಜಲಮಾರ್ಗವನ್ನು ಕಂಡುಹಿಡಿಯಕ್ಕೆ ಪ್ರಮುಖ ಕಾರಣವೇ ಇಲ್ಲಿಯ ಸಂಪತ್ತು, ಸಾಂಬಾರ ಪದಾರ್ಥಗಳು ಮತ್ತು ಭಾರತದ ಮೇಲೆ ಅವರ ಇದ್ದಂತಹ ಜಲ ಪ್ರದೇಶದ ಬಗ್ಗೆ ಇರುವಂತಹ ಅತಿಯಾದ ಕಾಳಜಿಯಿಂದ ಪೋರ್ಚುಗೀಸರು ಭಾರತಕ್ಕೆ ಜಲಮಾರ್ಗವನ್ನು ಕಂಡುಹಿಡಿತಾರ. ಭಾರತಕ್ಕೆ ಬಂದ ಮೊದಲ ಯುರೋಪಿಯನ್ನರು ಪೋರ್ಚುಗೀಸರು. ಭಾರತವನ್ನ ಕೊನೆಯದಾಗಿ ಬಿಟ್ಟು ಹೋದವರು ಕೂಡ ಪೋರ್ಚುಗೀಸರೇ. ಪೋರ್ಚುಗೀಸರು ಭಾರತದಲ್ಲಿ ತಮ್ಮ ವ್ಯಾಪಾರ ಮಳಿಗೆಯನ್ನು ಸ್ಟಾರ್ಟ್ ಮಾಡಲು ಪ್ರಮುಖವಾದ ವ್ಯಕ್ತಿ ಯಾರಪ್ಪ ಅಂದ್ರ ವಾಸ್ಕೋ ಡಿ ಗಾಮ. ವಾಸ್ಕೋ ಡಿ ಗಾಮ ಭಾರತಕ್ಕೆ ಬಂದು ಜಲಮಾರ್ಗವನ್ನು ಕಂಡುಹಿಡಿದ ನಂತರ ಮತ್ತೆ ತನ್ನ ಪುನಃ ದೇಶಕ್ಕೆ ಹೋಗಿ ಭಾರತ ಸಂಪತ್ತಿನ ಬಗ್ಗೆ ಮಾಹಿತಿಯನ್ನು ಹೇಳಿದ ನಂತರ ಮತ್ತೆ ಪೋರ್ಚುಗೀಸರು ಭಾರತಕ್ಕೆ ಬಂದು ಇಲ್ಲಿ ವ್ಯಾಪಾರ ಕೊಠಡಿಗಳನ್ನ ಸ್ಥಾಪನೆ ಮಾಡ್ತಾರ. ಇಲ್ಲಿ ಜಾಮೋರಿ ಕಲ್ಲಿಕೋಟೆಯಲ್ಲಿರುವಂತಹ ಜಾಮೋರಿನ್ ದೊರೆಯನ್ನ ಭೇಟಿಯಾಗಿ ಆತನ ಹತ್ತಿರ ವ್ಯಾಪಾರದ ಅನುಮತಿಯನ್ನು ಪಡೆದು ಭಾರತದಲ್ಲಿ ಏನ್ ಮಾಡ್ತಾರ ಕಲ್ಲಿಕೋಟೆ ಪ್ರದೇಶಗಳಲ್ಲಿ ಇವರು ವ್ಯಾಪಾರದ ಮಳಿಗೆಗಳನ್ನ ಸ್ಟಾರ್ಟ್ ಮಾಡ್ತಾರ. ಆದ್ರೆ ಇಲ್ಲಿ ಪ್ರಮುಖವಾದ ವಿಷಯ ಏನಪ್ಪಾ ಅಂದ್ರ ಭಾರತಕ್ಕೆ ಯುರೋಪಿಯನ್ನರಲ್ಲಿ ಮೊದಲಿಗೆ ಬಂದವರು ಕೂಡ ಇವರೇ, ಕೊನೆಯಾದವರು ಇವರೇ. ಆದರೂ ಕೂಡ ಪೋರ್ಚುಗೀಸರು ಭಾರತದಲ್ಲಿ ತಮ್ಮದೇ ಆದ ಕೆಲವು ನೆಲೆಗಳನ್ನ ಶಾಶ್ವತವಾಗಿ ಕೂಡ ನೆಲೆಸಿ ಹೋದರು. ಪೋರ್ಚುಗೀಸರ ಮೊದಲ ಬಂದಂತ ವೈಸ್ರಾಯ್ ಯಾರಪ್ಪ ಅಂದ್ರ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ. ಈ ಫ್ರಾನ್ಸಿಸ್ಕೋ ಅಲ್ಮೇಡನು ಭಾರತಕ್ಕೆ ಬಂದ ಮೊದಲ ಪೋರ್ಚುಗೀಸರ ವೈಸ್ರಾಯ್ ಆಗಿದ್ದನು. ಈತನ ಒಂದು ನೀತಿಯನ್ನ ಜಾರಿ ತರ್ತಾನೆ. ಯಾವ್ದಪ್ಪ ಅಂದ್ರ ನೀಲಿ ನೀರಿನ ನೀತಿ ಅಥವಾ ಬ್ಲೂ ವಾಟರ್ ಪಾಲಿಸಿ. ಅಂದರೆ ಇಡೀ ಸಮುದ್ರದ ಮೇಲೆ ತಮ್ಮ ನೌಕಾಶಕ್ತಿಯನ್ನ ಬಲಪಡಿಸುವ ಸಲುವಾಗಿಯೇ ಪೋರ್ಚುಗೀಸರು ಏನ್ ಮಾಡ್ತಾರಪ್ಪ ಅಂದ್ರ ಈ ನೀಲಿ ಜಲ ನೀತಿಯನ್ನ ಜಾರಿ ತರ್ತಾರ. ಆದರೆ ಈತನ ನೀಲಿ ಜಲ ನೀತಿಯು ಅಷ್ಟೊಂದು ಸಕ್ಸಸ್ ಆಗದ ಕಾರಣ ಆತನ ನಂತರ ಬಂದ ಅಲ್ಬುಕರ್ಕನು ಇಡೀ ಪೋರ್ಚುಗೀಸರ ನಿಜವಾದ ಪುನರ್ಸ್ಥಾಪಕ ಅಂತ ಕರಿತೀವಿ. ಪೋರ್ಚುಗೀಸರು ಭಾರತದಲ್ಲಿ ನೆಲೆ ಊರಲು ಅತ್ಯಂತ ಮಹತ್ವದ ವ್ಯಕ್ತಿ ಯಾರಪ್ಪ ಅಂದ್ರ ಅಲ್ಬುಕರ್ಕ್ ಏನ್ ಮಾಡ್ತಾನಪ್ಪ ಅಂದ್ರ 1510ರಲ್ಲಿ ಬಿಜಾಪುರ್ ಸುಲ್ತಾನನಿಂದ
ಬಿಜಾಪುರ ಸುಲ್ತಾನನಿಂದ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಂಡು ಭಾರತದಲ್ಲೇ ತನಗೆ ಬೇಕಾದ ರೀತಿಯಲ್ಲಿ ಪೋರ್ಚುಗೀಸರ ನೆಲೆಗಳನ್ನ ಸ್ಥಾಪಿಸುವಲ್ಲಿ ಅಲ್ಬುಕರ್ಕಿ ಏನಕರಪ್ಪ ಅಂದ್ರ ಪ್ರಮುಖವಾದ ವ್ಯಕ್ತಿಯಾಕನ. ಧನ್ಯವಾದಗಳು.